ಸ್ನೇಹಿತರೆ, ತಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ವ್ಯವಕಲನ ಲೆಕ್ಕಗಳ ಬಗ್ಗೆ ಯಾವುದರಲ್ಲಿ ಭಿನ್ನರಾಶಿಯ ವ್ಯವಕಲನಗಳ ಬಗ್ಗೆ, ವ್ಯವಕಲನ ಯಾವ ರೀತಿ ಲೆಕ್ಕ ಮಾಡಬೇಕು ಮತ್ತು ಸರಳವಾಗಿ ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಫಾಸ್ಟಾಗಿ ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಅರ್ಥ ಆಗುವಂಗೆ ಇಲ್ಲಿ ಹೇಳಿಕೊಡ್ಲಾಗ್ತದೆ. ದಯವಿಟ್ಟು ವೀಕ್ಷಿಸಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ಮೊದಲಿಗೆ ನಾವು ಎರಡು ರೀತಿ ಸಂಕಲನ ಯಾವ ರೀತಿ ಮಾಡಿದ್ವೋ ಇಲ್ಲಿ ಎರಡು ಪ್ರಕಾರಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ವ್ಯವಕಲನ, ಸಂಕಲನ ಎರಡು ಸ್ವಲ್ಪ ಡಿಫ್ರೆನ್ಸ್ ಐತಿ. ಆ ಡಿಫ್ರೆನ್ಸ್ ಏನು ಅನ್ನೋದನ್ನು ನೋಡೋಣಿಲ್ಲ. ಛೇದಗಳು ಸಮ ಇದ್ದಾಗ ನೋಡಿರಿ, ನಿಮಗೊಂದು ಉದಾಹರಣೆ ಮೂಲಕ ಹೇಳ್ತೀನಿ. ಛೇದಗಳ ಸಮ ಇದ್ದಾಗ ಏನು ಮಾಡಬೇಕು ಅಂದರೆ ಲಸ ತೆಗಿಯೋ ಅವಶ್ಯಕತೆ ಇರೋಂಗಿಲ್ಲ, ಸರಳವಾಗಿ ನಾವು ಲೆಕ್ಕಗಳನ್ನು ಮಾಡ್ಬೋದು. ಇಲ್ಲಿ ಕನಿಷ್ಠ ಯಾವ ತರಗತಿ ವಿದ್ಯಾರ್ಥಿಗಳು ಸಹಿತ ಮಾಡ್ಬೋದು. ನಾವು ಇದನ್ನು ಬೇಸಿಕ್ಕಾಗಿ ನಾವು ಕಲೀಲೇಬೇಕು. ಇದು ಮುಂದಿನ ಹಂತದ ಗಣಿತ ವಿಷಯಕ್ಕಾಗಿ ನಮಗೆ ಅವಶ್ಯಕವಾಗಿ ಕಲೀಲೇಬೇಕಾಗ್ತದೆ. ಅದಕ್ಕೆ ಈ ವಿಡಿಯೋವನ್ನು ದಯವಿಟ್ಟು ವೀಕ್ಷಿಸಿ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಮತ್ತು ನೋಡಿರಿ ಕಡೆ ಒಂದು ಉದಾಹರಣೆ ನೋಡಿರಿ. ಛೇದಗಳು ಸಮ ಇದ್ದಾಗ ನೋಡಿರಿ, ಪ್ಲಸ್ ಸಿಂಪಲಾಗಿ ತೊಗೊಂಡು ಇದು ಸಂಕಲನ ಆಯಿತು, ವ್ಯವಕಲನ ತೊಗೊಂಡು ಈಗ ನಿಮಗೆ ಅರ್ಥ ಆಗ್ತಿರ್ಬೋದು ನೋಡ್ರಿ. ಛೇದ ಒಂದೇ ಐತಿ, 4 ಒಂದು ಸರಿ ಬರೀರಿ. ಅಂಶಗಳನ್ನು ಹೆಂಗೈತೆ ಹಂಗೆ ಬರೀಬೇಕು. ಚಿಹ್ನೆ ಮಾತ್ರ ಇಲ್ಲಿ ಮೈನಸ್ ಇತ್ತು, ಮೈನಸ್ ಕೊಡ್ತೀರಿ, ಪ್ಲಸ್ ಇದ್ರೆ ಪ್ಲಸ್ ಕೊಡ್ತೀರಿ. ನಾವು ಈಗ ವ್ಯವಕಲನ ಲೆಕ್ಕ ಮಾಡಾಕ್ತೀವಿ, ಅದಕ್ಕೆ ಅದನ್ನು ಬರೆಯಕತ್ತೀರಿ. ಈಗ 3ರಲ್ಲಿ 1 ಕಳೆದಾಗ 2/4 ಅಂದರೆ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಬೋದು. 2 1 2 1/2 ಅಥವಾ 2ನೇ 1 ಅಂತ ಕರಿತೀವಿ. ಇದು ಸಿಂಪಲ್ಲಾಗಿ ನಾವು ಮಾಡ್ಬೋದು. ಇದನ್ನು ಒಂದು ಚಿತ್ರದ ಮೂಲಕ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. 3/4 ಅಂದರೆ ಒಂದು ರೊಟ್ಟಿ ಐತಿ, ಇಲ್ಲೇ ಬಣ್ಣ ಹಚ್ಚಿದ ಭಾಗ ಅಂತ ಇಟ್ಕೊಡ್ರಿ. ಬಣ್ಣ ಹಚ್ಚಿದ ಭಾಗ 3 ಬಣ್ಣ ಹಚ್ಚಿದ್ವಿ, 3 ಭಾಗಗಳನ್ನು ಬಣ್ಣ ಹಚ್ಚಿದ್ವಿ. ಇದನ್ನು ಭಿನ್ನ ರಾಶಿಯೊಳಗೆ ಬರೆದ್ರೆ ಇದಾಕತ್ತೆ 3/4 ಅಂತ ಕರಿತೀರಿ. 4ನೇ 3 ಬಣ್ಣ ಹಚ್ಚಿದ ಭಾಗ ಅಂತ ಕರಿತೀರಿ. ಈಗ ಇದರೊಳಗೆ 1/4 ಮೈನಸ್ ಮಾಡ್ಬೇಕೈತಿ. 1/4 ಯಾವ ರೀತಿ ಬರೀತೆ ಇದನ್ನು ಚಿತ್ರದ ಮೂಲಕ ಹೇಳ್ತೇನೆ. ಇದರಷ್ಟು ಐತೆ ಅಂತ ತಿಳ್ಕೊರಿಲ್ಲ. ಇಲ್ಲಿ ನೋಡ್ರಿ, 1 ಭಾಗ ಬಣ್ಣ ಹಚ್ಚಿದ್ವಿ, ಇದಕ್ಕೇನಂತೀರಿ 1/4 ಅಂತೀರಿ, ಅಥವಾ 4ನೇ 1 ಅಂತ ಕರಿತೀರಿ. ಇಷ್ಟು ಭಾಗ ಇದ್ರೊಳಗೆ ಕಟ್ ಮಾಡಿದ್ರೆ ಅಂದರೆ ಮೈನಸ್ ಮಾಡಕತ್ತೀವಿ ನಾವು. ಈ ಭಾಗದೊಳಗೆ ಈ ಭಾಗವನ್ನು ಮೈನಸ್ ಮಾಡಕತ್ತೀರಿ, ಕಳೆಯಕತ್ತೀರಿ ಅಂದರೆ ಇಷ್ಟು ಭಾಗ ಇದು ಹೋಯ್ತು. ಇದು ಹೋದಾಗ ಎಷ್ಟು ಉಳಿತು ರೀ ಆನ್ಸರ್ ಅಂದರೆ ನೋಡಿರಿ, ಸಿಂಪಲ್ಲ. ಮತ್ತು ಯಾವುದು ಇದನ್ನಾರ ಯಾವ್ದಾರ ಒಂದು ತೆಗೀರಿ, ಇದನ್ನ ತೆಗೀನಾಗ ನಿಮಗೆ ಗೊತ್ತಾಗೋ ಸಲುವಾಗಿ ನೋಡಿರಿ ಎಷ್ಟು 2 ಬಣ್ಣ ಹಚ್ಚಿದ ಭಾಗ, 2 ಭಾಗಗಳು ಉಳಿದು. ಹಾಗಾದ್ರೆ ಇದನ್ನು ಭಿನ್ನ ರಾಶಿಯೊಳಗೆ ಬರೆದ್ರೆ ಏನು ಬರಿತೀರಿ, 4ನೇ 2 ಅಂತ ಬರ್ತೀರಿ. ಎಷ್ಟು ಐತ್ರಿ ಇದು? ಇದು ಒಂದು ಪೂರ್ತಿ ಭಾಗದಲ್ಲಿ ಅರ್ಧ ಬಣ್ಣ ಹಚ್ಚಿದ ಭಾಗ ನಿಮಗೆ ಸಿಕ್ಕತ್ತಿಲ್ಲ. ಹಾಗಾದರೆ ನೋಡಿ, ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ವಿ ಅಂತ ಸಿಕ್ಬಿಡೋದು. 2/4 ಇದ್ದಿದ್ದು 2 1 2 2 ಆನ್ಸರ್ 1/2. ಇದು ಮುಂದಿನ ಹಂತದಲ್ಲಿ ನಿಮ್ಮ ಭಿನ್ನರಾಶಿಗಳು ಮುಂದೆ ಹೇಳ್ತೇನೆ. ಇದಕ್ಕೆ ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಈ 2/4ಕ್ಕೆ 1/2 ಸಮ ಐತಿ. ಇದನ್ನು ಈ ರೀತಿ ಚಿತ್ರನೂ ತೋರಿಸ್ಬೋದು ನಾವು. ನೋಡಿ, ಇದು ಅರ್ಧ ಭಾಗ ಬಣ್ಣ ಹಚ್ಚಿದ್ದು, ಇದರ ಬೆಲೆ 1/2. ಈ ರೀತಿ ನಾವು ಚಿತ್ರಗಳ ಮೂಲಕ ನಾವು ವ್ಯವಕಲನ ಲೆಕ್ಕಗಳನ್ನು ಮಾಡ್ಬೋದು. ಇದು ನಮಗೆ ಅರ್ಥ ಆಗುವಂಗೆ, ಅಂದರೆ ನಮ್ಮ ಆನ್ಸರು ಕರೆಕ್ಟ್ ಐತೆ ಅಂಥೇಳಿ ಇಲ್ಲಿ ಗೆಸ್ ಮಾಡ್ಬೋದು. ಇಲ್ಲಿ ಛೇದಗಳು ಸಮ ಇದ್ದಾಗ ನಾವು ಶಾರ್ಟ್ಕಟ್ಟಾಗಿ ಮಾಡ್ಬೋದು. ಅಂಶವನ್ನು ಅದೇ ರೀತಿ ಬರ್ಕೊಂಡು, ಯಾವ ಚಿಹ್ನೆ ಐತೆ ಅದೇ ಬರ್ಕೊಂಡು, ಈಗ 3 ಒಳಗೆ 1 ಕಳೀತೀರಿ, 2 ಉಳಿತು. ಅದು 2/4 ಆದರೆ 1/2 ಕ್ಯಾನ್ಸಲೇಷನ್ ಮಾಡಿದಾಗ ಸಿಕ್ತು. ಇದೀಗ ಇನ್ನೊಂದು ಉದಾಹರಣೆ ನೋಡೋಣ.
ಈಗ ಇನ್ನೊಂದು ಉದಾಹರಣೆ. ಈಗ ದೊಡ್ಡ ಸಂಖ್ಯೆಯನ್ನು ತಗೊಳ್ಳೋಣ. ಉದಾಹರಣೆ 2. ಇಲ್ಲಿ ನೋಡ್ರಿ, 1.5 ಅಂತ ಇಟ್ಕೊಳ್ಳೋಣ, ಮೈನಸ್ 5/3 ಕಳಿಬೇಕಾಯಿತು. ಈಗ ನೋಡಿ, ಛೇದಗಳ ಸಮ ಅದಾವ, ಅಂದ್ರೆ ಮಿಶ್ರ ಭಿನ್ನ ರಾಶಿ ಐತಿ. ನೋಡ್ರಿ, ಈಗ 5 1 5 ಮಿಶ್ರ ಇದ್ದದ್ದು ವಿಷಯ ಮಾಡ್ಕೊರಿ. 5 1 5 1 6 ನೋಡ್ರಿ, 5 1 5 ಅಂಶವನ್ನು ಕೂಡಿಸ್ಬೇಕು, 6 ಆಯಿತು, ಮೈನಸ್ 3/5. ಈಗೇನಾಯ್ತು, ಮತ್ತೆ ಛೇದಗಳ ಸಮ ಅದಾವು. 5 ಒಂದು ಸರಿ ಬರೀರಿ, 6 ಮೈನಸ್ 3, 6ರಲ್ಲಿ 3 ಕಳೆದಾಗ 3 ಬಂತು, 3/5. ಇದು ಆನ್ಸರ್. 5/3 ಸರಿಯಾದ ಉತ್ತರ. ಈ ರೀತಿ ನಾವು ಛೇದಗಳ ಸಮ ಇದ್ದಾಗ ಆರಾಮಾಗಿ ಲೆಕ್ಕಗಳನ್ನ ಮಾಡ್ಬೋದು, ಯಾವುದೇ ಟೆನ್ಷನ್ ಇಲ್ಲದೆ. ಈ ರೀತಿ ಛೇದಗಳ ಸಮ ಇದ್ದಾಗ ಛೇದವನ್ನು ಬರಿತೀರಿ, ಒಂದು ಛೇದ ಮ್ಯಾಗ ಎಷ್ಟೇ ಸಂಖ್ಯೆಗಳಿರ್ಬೋದು. ಇನ್ನೊಂದು ಉದಾಹರಣೆ ಬೇಕಾದ್ರೆ ನಿಮ್ಗೆ ನೋಡೋಣ್ರಿ. ಉದಾಹರಣೆ 3. ಈಗ ಒಂದು ಮಿಶ್ರ ಭಿನ್ನರಾಶಿ, ಮಿಶ್ರ ಕ್ರಿಯೆಯನ್ನು ತಗೊಳ್ಳೋಣ. ಪ್ಲಸ್ ಮೈನಸ್, ಬೇಕಾದ್ರೆ ಇದನ್ನು ಬ್ರಾಕೆಟ್ ಒಳಗೆ ಹಾಕೋಣ, 2 ಬೇಡ, 5/6 ತಗೊಳ್ಳೋಣ. ಈ ರೀತಿ ಇದ್ದಾಗ ಹೆಂಗೆ ಮಾಡ್ಬೇಕು? ಈಗ ನೋಡಿ, ಛೇದಗಳ ಸಮ ಅದಾವ, ಆದರೆ ಬ್ರಾಕೆಟ್ನಾಗ ಐತಿ. ಬ್ರಾಕೆಟ್ ತೆಗೆದ್ರೂ ಅಷ್ಟೇ ಆಕತೆ, ಬ್ರಾಕೆಟ್ ಇಟ್ಕೊಂಡು ಮಾಡಿದ್ರು ಅಷ್ಟೇ ಆಕತೆ. ಇವೆರಡು ಕೂಡಿಸಿ ಅದನ್ನು ಕಳೀತಾರೆ, 7 ಒಂದೇ ಅರ್ಥ. ಈಗ 6 2 12, 13/6 ಪ್ಲಸ್ 6 1 6, 6ಗೆ 1 ಕೂಡಿಸಿದ್ರೆ 7, 7/6. ಇದನ್ನಷ್ಟೇ ಬ್ರಾಕೆಟ್ನಾಗ ಹಾಕೋಣ, ಮೈನಸ್ 6 1 6, 6 5 11, 11/6. ಈಗ ಏನಾಯ್ತು ನೋಡ್ರಿ, ಛೇದಗಳ ಸಮ ಅದಾವ, 6 ಒಂದು ಸರಿ ಬರೀತೀರಿ, 13 ಪ್ಲಸ್ 7, ಇದು ಬ್ರಾಕೆಟ್ನಾಗ ಹಾಕೋರಿ, ಮೈನಸ್ 11/6. 20/6 ಕೂಡಿಸ್ತೀರಿ, 11/6. ಈಗ ಮತ್ತೆ ಛೇದಗಳ ಸಮ ಅದಾವ, 20 ಮೈನಸ್ 11, 9/6. 3ರಿಂದ ಕ್ಯಾನ್ಸಲೇಷನ್, 3 2 3 3/2. ಇದನ್ನು ನಾವು ಶಾರ್ಟ್ಕಟಾಗಿ ಇನ್ನೊಂದು ಸ್ವಲ್ಪ ಬರಿಬೋದು. ಇದು ಎಕ್ಯುರೇಟಾಗಿ ಕರೆಕ್ಟಾಗಿ ಹೆಂಗೆ ಬರಿಬೇಕು? 3ಅನ್ನು 2ರಿಂದ ಭಾಗಿಸ್ರಿ, 2 1 1 ಉಳಿತು, ಪೂರ್ತಿ ಭಾಗ ಹೋಗಿದ್ದು 1, ಶೇಷ ಉಳಿದಿದ್ದು 1. ನೋಡಿರಿ, 3ರ ಅರ್ಧ ಅಂದರೆ 1/2. ಇದನ್ನು ಮಿಶ್ರ ಭಿನ್ನರಾಶಿ ಹೇಗೆ ಮಾಡಿದಾಗ ಪೂರ್ತಿಯಾಗಿ ನಿಮಗೆ ಆನ್ಸರ್ ಸಿಗ್ತೈತಿ. ಈ ರೀತಿ ನಾವು ಛೇದಗಳ ಸಮ ಇದ್ದಾಗ ನಾವು ಸರಳವಾಗಿ ಲೆಕ್ಕಗಳನ್ನು ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಛೇದಗಳು ಅಸಮ ಇದ್ದಾಗ ಯಾವ ರೀತಿ ಮಾಡಬೇಕು ನೋಡ್ರಿ. ಉದಾಹರಣೆ, 1/4 ಮೈನಸ್ 2/3. 4 1 4, 5/4 ಮಿಶ್ರ ಇದ್ದಿದ್ದು ವಿಷಯ ಮಾಡ್ಕೋತೀರಿ. ನೆಕ್ಸ್ಟ್ 2/3 ಲಸ ನೋಡ್ರಿ. ನಿಮಗೆ ಲಸಾದ ವಿಡಿಯೋ ಒಂದು ಸಪ್ರೇಟ್ ಐತಿ, ಅದನ್ನು ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿ 4 ಮತ್ತು 3 ಎಂಥ ಸಂಖ್ಯೆಗಳದಾವ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಲಸ ತೆಗಿಯೋ ಅವಶ್ಯಕತೆ ಇಲ್ಲ. ಆದರೂ ನಿಮಗೆ ಇಲ್ಲಿ ಮೊದಲನೇ ಲೆಕ್ಕ ಇರೋದ್ರಿಂದ ಲಸ ತೆಗೆದು ನೋಡೋಣ. ಲಸ ತೆಗಿಲಾರ್ದು ಮಾಡ್ಬೋದು. ಲಸ ಎಷ್ಟಾಕತ್ತೆ ಅಂದ್ರೆ 4 3 12 ಆಕೈತೆ. ಅವುಗಳ ಗುಣಲಬ್ಧವೇ ಲಸ ಆಗಿರ್ತದೆ. ಯಾವಾಗಿದು? ಇವು ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ. ಬೇಕಾದ್ರೆ ನೀವು ನಿಮಗೆ ಕ್ಲಿಯರ್ ಆಗೋ ಸಲುವಾಗಿ, ಅಂದರೆ ಡೌಟ್ ಕ್ಲಿಯರ್ ಆಗೋ ಸಲುವಾಗಿ ಇಲ್ಲಿ ನೋಡೋಣ. 2 2 3 ಹಂಗೆ ಬಂತು, 2 1 2 × 2 × 3 LCM 2 2 4 4 3 12 ನೋಡಿರಿ, 12 ಬಂತು. ಈಗ ನಾ ಹಿಂದಿನ ವಿಡಿಯೋದಾಗ ಹೇಳಿದಂಗೆ 12ಅನ್ನು 2 ಸರಿ ಬರೀತೀರಿ. 4ರಿಂದ ಕ್ಯಾನ್ಸಲೇಷನ್ ಮಾಡಿರಿ, 3ರಿಂದ ಕ್ಯಾನ್ಸಲೇಷನ್ ಮಾಡಿರಿ. 3 1 3
ನಾಲ್ಕಲೆ, 4 ಒಂದಲೇ 4 ಮೂರಲೆ. ಯಾವ ಸಂಖ್ಯೆಯ ಅಂದರೆ ಛೇದದ ಯಾವ ಭಿನ್ನರಾಶಿಯ ಛೇದದ ಕ್ಯಾನ್ಸಲೇಷನ್ ಮಾಡಿದಾಗ ಇಲ್ಲಿ ಕನಿಷ್ಠ ರೂಪಕ್ಕೆ ತಂದಾಗ 3 ಬಂದಿತ್ತು. ಅಥವಾ ನೀವು ಹಿಂಗೂ ಮಾಡೋದು, ನೇರವಾಗಿ ಬರೀಲೇಬೇಕಂತಿಲ್ಲ. 4ರ ಮಗ್ಗಿಯನ್ನು ಎಣಿಸ್ಬೇಕು. 4 ಒಂದಲೇ, 4 ಎರಡಲೆ, 4 ಮೂರಲೆ 12. ಹಾಗಾದರೆ 12 ಬರೋತಕ್ಕ ನೀವು ಎಣಿಸ್ತೀರಿ. 3 ಬಂತು. 3 ಎಷ್ಟಲೇ 12, 3 4ಲೇ 12, 5 ಮೂರಲೆ 15 ಮೈನಸ್ 4 ಎರಡಲೆ 8. ನೋಡಿ 15ರಾಗ 8 ಕಳಿತೀರಿ, 7 ಬಂತು, 7/12. ಇದು ಸರಿಯಾದ ಉತ್ತರ. ನಾವು ಛೇದಗಳು ಬೇರೆ ಬೇರೆ ಇದ್ದಾಗ ಈ ರೀತಿ ನಾವು ಮಾಡ್ಬೋದು. ಇನ್ನೊಂದಿಷ್ಟು ಉದಾಹರಣೆಯನ್ನು ನೋಡೋಣ. 5.1/8 ತಗೊಂಡಾಗ ಪ್ಲಸ್ 1.1/6 ಮೈನಸ್ 2.1/3. ಈ ರೀತಿ ಇಲ್ಲಿ ಬ್ರಕೆಟ್ ಹಾಕಿ ಮಾಡ್ಬೋದು. ಈ ಲೆಕ್ಕವನ್ನು ಬ್ರಕೆಟ್ ಹಾಕ್ಲಾರ್ದೂ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಸರಳವಾಗಿ ನಾವು ಮಾಡ್ಬೋದು. ಇಲ್ಲಿ ನೋಡ್ರಿ, ಮಿಶ್ರ ಭಿನ್ನರಾಶಿ ಇದ್ದಿದ್ದು ವಿಷಮ ಮಾಡ್ಕೊಡ್ರಿ. 8 5ಲೇ 40. ಮಿಶ್ರ ಭಿನ್ನರಾಶಿ ಇದ್ದಿದ್ದು ವಿಷಮ ಮಾಡ್ಕೋಬೇಕು ಪ್ರತಿಯೊಂದನ್ನು. 5 8ಲೇ 40, 41/8 ಪ್ಲಸ್ 6 ಒಂದಲೇ 6, 1 ಕೂಡಿಸಿದ್ರೆ 7 ಆತ್ರಿ, 7/6 ಮೈನಸ್ 2 ಮೂರಲೆ 6, 7/3. ನೋಡಿ, ಈಗ ಛೇದಗಳು ಬೇರೆ ಅದಾವ, ನಾವು ಲಸ ತೆಗಿಬೇಕು. ಇದಕ್ಕೆ LCM ಅಂತೀರಿ. 8 6 3. ನಾವಿಲ್ಲೇ ಶಾರ್ಟ್ಕಟ್ಟಾಗಿ ಕೆಲವೊಂದಿಷ್ಟು ಮಾಡ್ಬೋದು. 3 ಇಲ್ಲಿ ತೆಗೆದುಬಿಡ್ಬೇಕು. ಯಾಕೆ 3ರ ಅಪವರ್ತೆ ಇಲ್ಲಿ ಇರೋದ್ರಿಂದ 3 ಬರೆಯೋ ಅವಶ್ಯಕತೆ ಇಲ್ಲ. ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈಗ ಸಾಂಪ್ರದಾಯಿಕ ವಿಧಾನದಲ್ಲಿ ಲಸ ಯಾವ ರೀತಿ ಮಾಡಬೇಕು ಕ್ಲಿಯರಾಗಿ ಅರ್ಥ ಮಾಡ್ಕೊಡ್ರಿ. 2 4ಲೇ ಅವಿಭಾಜ್ಯ ಸಂಖ್ಯೆಗಳನ್ನ ಬರ್ಕೋತ ಹೋಗ್ತೀರಿ, ಕ್ಯಾನ್ಸಲೇಷನ್ ಮಾಡ್ತೀರಿ. 2 4ಲೇ, 2 3ಲೇ, 3 ಹಂಗೆ ಬರೀತೀರಿ. 2 2ಲೇ, 3 ಹಂಗೆ ಬರೀತೀರಿ. 2 1ಲೇ, 3 ಹಾಗೆ ಬರೀತೀರಿ. 3 1ಲೇ, 3 1ಲೇ. ಹಂಗಾದ್ರೆ LCM ಏನಾಯ್ತು ಅಂದರೆ 2 × 2 × 2 × 3. ನೋಡಿ, 2 2ಲೇ 4, 2 3ಲೇ 6, 4 6ಲೇ 24. ನಿಮಗೆ ತಿಳಿಲ್ಲ ಅಂತೇಳಿ ಡೀಟೇಲಾಗಿ ಹೇಳಿನಿ. ಇಲ್ಲಿ ನೇರವಾಗಿ ನಾವು 24 ಬರಿಬೋದು. 2 2ಲೇ 4, 4 2 8, 8 3ಲೇ 24. ಅದೇ 24ಅನ್ನು ಈ ಕಡೆ ಬರೀನಿ. ಈಗ ಹಿಂದಿನ ಲೆಕ್ಕದಲ್ಲಿ ನೋಡಿದಂಗೆ 8 ಎಷ್ಟಲೇ 24. ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಈಗ 8ರ ಮಗ್ಗಿಯನ್ನು ಎಣಿಸ್ತೀರಿ. 8 ಒಂದಲೇ 8, 8 2 16, 8 3ಲೇ 24, 3 ಇಲ್ಲಿ ಮ್ಯಾಗ ಬರೀರಿ. 6 ಎಷ್ಟಲೇ 24. ಈ ರೀತಿ ಮಾಡ್ಕೋಬೇಕು. 6 ಒಂದಲೇ 6, 6 2 12, 6 3 18, 6 4ಲೇ 24. ನೋಡಿ ಎಷ್ಟು 4. 3 ಎಷ್ಟಲೇ 24. 3 ಮಗ್ಗಿ ಎಣಿಸ್ರಿ. 3 5ಲೇ 15, 3 6ಲೇ 18, 3 7 21, 3 8ಲೇ 24. ಎಷ್ಟು ಬಟ್ಟನ್ನು ಎಣಿಸ್ತೀರಿ? 3 8ಲೇ 20. ಈಗ ನೀವು ಇನ್ನೊಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೋಬೋದು. 3 8ಲೇ 24 ಆಯ್ತು ನೋಡಿರಿ. 6 4ಲೇ 24, 8 3ಲೇ 20. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮಾಡಿರಿ. 4 ಇಲ್ಲೇ 41 3ಲೇ, 41 × 3 ಮಾಡಿರಿ. 3 1ಲೇ 3, 3 4ಲೇ 123 ಪ್ಲಸ್ 4 7 28 ನೇರವಾಗಿ ಮಾಡ್ಬೋದು. ಮೈನಸ್ 8 7 56. ನೋಡ್ರಿ, ಈ 123 ಇದಕ್ಕೂ ಪ್ಲಸ್ ಇರುತ್ತೆ. 2 ಪ್ಲಸ್ಗಳನ್ನ ಕೂಡಿಸ್ರಿ. 123 ಪ್ಲಸ್ 28 1 5 1. ಹಾಗಾದ್ರೆ ಏನಾಯ್ತು ರೀ? ಇದು 151 ಮೈನಸ್ 56/24. ಇದನ್ನು ಮತ್ತು 56 ಮೈನಸ್ ಮಾಡಿರಿ. 56 5 9 95 ಆನ್ಸರ್. 95/24. ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಮಾಡ್ಬೋದು. ಕ್ಯಾನ್ಸಲೇಷನ್ ಆಕ್ಕಿತ್ತಂದ್ರೆ ಮಾಡಬೇಕು, ಇಲ್ಲಿಗೆ ಮಾಡಬಾರ್ದು. ಇಲ್ಲಿ 3ರಿಂದ ಬಾ ಹೋಗತ್ತೆ, ಇದಕ್ಕೆ ಹೋಗೋದಿಲ್ಲ. 2ರಿಂದ ಇದಕ್ಕೆ ಹೋಗುತ್ತೆ, ಅದಕ್ಕೆ ಹೋಗಲ್ಲ. 5ರಿಂದ ಅದಕ್ಕೆ ಹೋಗುತ್ತೆ, ಇದಕ್ಕೆ ಹೋಗಲ್ಲ. ಅದಕ್ಕಿದು ಯಾವುದರಿಂದಲೂ ಕ್ಯಾನ್ಸಲೇಷನ್ ಆಗೋದಿಲ್ಲ. ನೋಡಿರಿ, 24 4ಲೇ 96 ಆಕತಿ, ಅದು ದೊಡ್ಡದಾಕತಿ. 24 3ಲೇ 72,
24 ಮೂರಲೆ 72, 95ರಾಗ 72 ಕಳೀರಿ 3 ಉಳಿತು, 2 ಉಳಿತು. ಹಾಗಾದರೆ ಅಂಶ 23, ಇದು 24. ಈ ರೀತಿ ಸರಿಯಾದ ಉತ್ತರ ಬಂತು. ಇದು ಆನ್ಸರ್. ಈ ರೀತಿ ನಾವು ವ್ಯವಕರಣ ಲೆಕ್ಕಗಳನ್ನ ಸುಲಭವಾಗಿ ಮತ್ತು ವೇಗವಾಗಿ ಮಾಡ್ಬೋದು. ಇಂಥ ಲೆಕ್ಕಗಳನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿರೀಕ್ಷಿಸಿ. ಇಂಥ ಲೆಕ್ಕಗಳನ್ನ ಇನ್ನೊಂದಿಷ್ಟು ಉದಾಹರಣೆಗಳ ಮೂಲಕ ನೋಡೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.